ಪೆಸ್ಟಿಸೈಡ್ ಕಂಡು ಪೆಸ್ಟಿಸೈಡ್ ಮಾಡ್ತಾರೆ, ಫೇಕ್ ಪೆಸ್ಟಿಸೈಡ್. ಅದು ಒಳಗಡೆ ಹೋಗಿ ನೀವು ಪೆಸ್ಟಿಸೈಡ್ ಹೋಗಿ ಕ್ರಾಪ್ ಹಾಕಿ ಏನು, ದಿಸ್ ಇಸ್ ಚೀಟಿಂಗ್. This is how farmers are forced to be upset, and there is nothing return for them, and that is why the farmers get So your department ಶಾರ್ಟೇಜ್ ಇತ್ತು ಮೇಲೆ ಶಾರ್ಟೇಜ್ ಇದ್ದಾಗ ಎಲ್ಲರೂ ಏನು ಲೈಸೆನ್ಸ್ 700 ಡೀಲರ್ಸ್ ಇದ್ರ ಮೇಲೆ ಆಮೇಲೆ ಯಾವ ಬೇಡಿಕೆ ಅನುಗುಣವಾಗಿ ಏನಿತ್ತು ಅದಕ್ಕೆ ಅನುಗುಣವಾಗಿ ಎಲ್ಲ ವಿಲೇಜ್ಗಳನ್ನು ಕಳಿಸ್ಕೊಟ್ಟಿದ್ವಿ ಮೇಲಾಡ್ಶಿಪ್ ಒಂದು ಸಬ್ಮಿಷನ್ ಆಗಿತ್ತು. ಆ್ಯಂಡ್ ಅನದರ್ ಮೇಲಾಡ್ಶಿಪ್ ಏನು ಸಬ್ಸ್ಟ್ಯಾಂಡರ್ಡ್ ತಾವು ಹೇಳಿದ್ರು ಲಾಡ್ಶಿಪ್, ಸಬ್ಸ್ಟ್ಯಾಂಡರ್ಡಕ್ಕೆ ನಾವು ನಮ್ಮ ಇನ್ಸ್ಪೆಕ್ಟರ್ಸ್ ಇದ್ದಾರೆ ಲಾಡ್ಶಿಪ್, ನಮಗೆ ರೈತ ಸಂಪರ್ಕ ಕೇಂದ್ರ ಅವರೆಲ್ಲನೂ ಕ್ವಾಲಿಟಿ ಶಾಂಪಲ್ಸ್ ಡ್ರಾ ಮಾಡ್ತೀವಿ. ಕ್ವಾಲಿಟಿ ಶಾಂಪಲ್ಸ್ ಡ್ರಾ ಮಾಡಿ ನಮ್ಗೆ ಏನು ಲ್ಯಾಬ್ರೇಟ್ರಿ ಇದ್ದಾವೆ ಲ್ಯಾಬ್ರೇಟ್ರಿಗೆಲ್ಲ ಕಳಿಸಿದ್ವಿ ಮೇಲಾಡ್ಶಿಪ್. ನಮ್ಗೆ ಏನು ಟಾರ್ಗೆಟ್ ಇತ್ತು, ಯಾರು ಇನ್ಸ್ಪೆಕ್ಟರ್ಸ್ ಇದ್ದಾರೆ ನಿಮ್ಮ ಇನ್ಸ್ಪೆಕ್ಟರ್ಸ್ ಇಲ್ಲಿ ಅಂದ್ರೆ ನಮ್ಮ ಹೋಬಳಿ ಲೆವೆಲ್ ಕೃಷಿ ಅಧಿಕಾರಿಗಳು ಅಂತ ಇದ್ದಾರೆ ಇಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ನಲ್ಲಿ ಇದ್ದಾರೆ ಮೇಲಾಡ್ಶಿಪ್. ನಮ್ಮ ವಿಜಿಲೆನ್ಸ್ ಏರಿಯಾ ಇದ್ದಾರೆ ಮೇಲಾಡ್ಶಿಪ್, ಅವರು ಇಲ್ಲಿ ಅದನ್ನು ಲುಕ್ ಆಫ್ಟರ್ ಮಾಡ್ತಾರೆ. lady officer who had come to me, Yes. who in correctional one place, who was that officer, she came up. No, One lady she was earlier my lordship, Chetna Patil madam, but now she is in the my lordship. Whoever is there now, I want him, and I want you to show the paper. Yes, ma'am. Where he calendar Yes, January to December. Yes, ma'am. Just to sprinkler section and you distribute. Yes, ma'am. Subsidy ಮೇಲೆ ಯಾರು ಕೊಟ್ಟಿದ್ದೀರಿ? Yes, ma'am. ಆ ಫಾರ್ಮರ್ಸ್ Yes, yes, ma'am. We have. Yes, ma'am. ಊರು Yes, ma'am. Yes, ma'am. ಎಷ್ಟು ಕಳಿಸಿದಿರಿ ಅಂತ ನನಗೆ ಬೇಕು. Yes, ma'am. You call. Yes, yes, ma'am. So Chetna Patil है तो लाल बदल Yes, sir. Yes, sir. Yes, ಜಾಗ ಬಿಟ್ಟು ಇವರು ವಿಸಿಟ್ ಮಾಡಿ ಸರ್. This is the beneficial list, my lordship. Last time, all schemes put together what we have given last year, my lordship. So we have made like the entire scheme-wise progress, my lordship, and individual beneficiary list, my lordship, along with their name, village, and their FID. FID means, my lordship, identity number. It contains farmer's name, Aadhaar card, and bank details. So this is all the entire list of Yes. Go to one month, you take out October, November. Yes, my lordship. Take out October, November. My lordship, this is total list we have made it, my lordship. Month wise, no, year wise, month wise ಇಲ್ಲ ಸರ್, ಟೋಟಲ್ ಇಯರ್ದು ಮಾಡಿ ಸರ್ ಸಿಗುತ್ತೆ ಸರ್ ನಮ್ಮ ಅದನ್ನು ಕೊಡಬೇಕು. ಇದು Yes, ಇರಲಿ, yes, ma'am. ನೋಡ್ತೀವಿ. Yes, ma'am. ಎಕ್ಸಾಮ್ ಇದೆ, Yes, ma'am. ಬಟ್ ಐ ವಾಂಟ್ ಟು ಚೆಕ್ ಅಪ್ Yes, ma'am. ಅಕ್ಟೋಬರ್, ನವೆಂಬರ್ ಅಥವಾ ಪ್ರೀವಿಯಸ್ ಮಂತ್, ಸ್ಟಾರ್ಟ್ ಫ್ರಮ್ ಜುಲೈ, ಆಗಸ್ಟ್, ಲೈಕ್ Yes, ma'am. ಸೀಸನ್ ವೈಸ್ ನೀವು ಅವ್ರಿಗೆ ರಿಲೀಸ್ ಮಾಡ್ತೀರಿ. Yes, ma'am. ಏನು ಸ್ಪ್ರಿಂಕ್ಲರ್ ಸೆಟ್ಸ್ Yes, ಮಾಡ್ತೀರಿ, yes, yes, ma'am. ಡ್ರಿಪ್ ಇರಿಗೇಷನ್ Yes, ಮಾಡ್ತೀರಿ. ಡ್ರಿಪ್ ನಂಬಲ್ ಆಗಲ್ಲ ಮೈ ಲಾರ್ಡ್ಶಿಪ್, ಯಾಕಂದ್ರೆ ನಮ್ಮಲ್ಲಿ ಒಂದು ಇಂಟ್ರೆಸ್ಟ್ ರೇಟ್ ಹೋಗುತ್ತೆ. ಯಾಕಂದ್ರೆ ನಮ್ಮದು ಡ್ರಿಪ್ ಏನು ವಿಲ್ ಹ್ಯಾವ್ ಎ ಲಾಂಗ್ ಡ್ಯೂರೇಷನ್ ಕ್ರಾಪ್ ಎಂದರೆ ಡ್ರಿಪ್ ಇರಿಗೇಷನ್ ಮಾಡಿದ್ದು. ಬಟ್ ನಮ್ಮ ಹತ್ರ ಶುಗರ್ ಕನ್ ಇಲ್ಲ ಮೈ ಲಾರ್ಡ್ಶಿಪ್. ವಿ ಹ್ಯಾವ್ ಪ್ಯಾಡಿ ಏರಿಯಾ ಬರುತ್ತೆ ಇರಿಗೇಟೆಡಲ್ಲಿ, ಟೋಟಲ್ 4 ಲಕ್ಷ ಹೆಕ್ಟರ್ ಏರಿಯಾ ಇದೆ ನಮ್ಮಲ್ಲಿ, ಅದರಲ್ಲಿ 1.5 ಲಕ್ಷ ಪ್ಯಾಡಿ. ಆಯ್ತು, ಸ್ಪ್ರಿಂಕ್ಲರ್ ಇದ್ರೆ ಸ್ಪ್ರಿಂಕ್ಲರ್ ಹ್ಯಾಕ್ ಡಿಸ್ಟ್ರಿಬ್ಯೂಟ್ ಮಾಡ್ತೀರಿ. Yes, ಲಾರ್ಡ್ಶಿಪ್. ಮೇಕ್ ಇಟ್ ಫ್ರಮ್ ಆಗಸ್ಟ್ Yes, ಆನ್ವರ್ಡ್ಸ್ ಒಂದು 4 ತಿಂಗಳು. Yes, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್. yes, my lordship, on submission notes, some time you Sometime ಇಲ್ಲ, ನಾವು you Because ask them to take yes. out from the computer ನಲ್ಲಿ ಇರುತ್ತದೆ. Yes, my lordship, RSK ಏರಿಯಾ ಬಂದು ಆನ್ಲೈನ್ ನಲ್ಲಿ ಬರ್ಬೋದಲ್ಪ. Yes, ನಾವು ಬೇರೆ ಆಫೀಸ್ ಮಾಡ್ತಿರ್ತೀವಿ. yes, that I have to get it, my lordship. I will submit to my lordship. Some time you give me that I will take and ಯಾಕೆಂದ್ರೆ ನನಗೆ Yes, my lordship. I have very complete information Yes, that these beneficial schemes have been totally misused. yes, my ಏನ್ ಮಾಡ್ತಾರೆ, ಮಧ್ಯ ಏಜೆಂಟ್ಸ್ ಎಲ್ಲ ಬರ್ತಾರೆ, yes, my lordship. ಬಂದು ಯಾರು ಫಾರ್ಮರ್ಸ್ ಹೆಸರಲ್ಲಿ ತಗೊಳ್ತಾರೆ, ತಗೊಂಡು ಆ ಫಾರ್ಮರ್ಸ್ ಹೋಗಿ ಮುಟ್ಟುತ್ತಾರೆ. Yes, my lordship. ನೀವು ಆಕ್ಚುಲಿ ನಿಮ್ಮ ಡಿಪಾರ್ಟ್ಮೆಂಟ್ ನವರು ಹೋಗಿ ವಿತ್ ದಿ ಟೆಕ್ನಿಷಿಯನ್ಸ್ ಅದನ್ನ ಇನ್ಸ್ಟಾಲ್ ಮಾಡಬೇಕು. Yes, ಅಲ್ಲ? ಮೊಬೈಲ್ ಅಡಿಕ್ಟ್ ಅಂತ ಒಂದು ಆ್ಯಪ್ ಇದೆ my lordship. ಅದರಲ್ಲಿ ನಮ್ಗೆ ಟಾರ್ಗೆಟ್ ಬರುತ್ತೆ my lordship, ಹೆಡ್ ಆಫೀಸ್. ಅದ್ರ ಪ್ರಕಾರ ನಾವು ರ್ಯಾಂಡಮ್ ಹೋಗಿ ಇನ್ಸ್ಪೆಕ್ಷನ್ ಮಾಡ್ತಾ ಇರ್ತೀವಿ. ನಮ್ಮ ಏರಿಯಾಗಳ ಲೆವೆಲ್ ಅಂಡ್ ಅಬೋವ್ ಇದೆ my lordship. ಅದ್ರ ಪ್ರಕಾರ ಎಲ್ಲ ಆ್ಯಪ್ ಎವ್ರಿಥಿಂಗ್ Yes, ಇಸ್ ಫೈನ್, yes, my lordship. ಬಟ್ ಆನ್ ದಿ ಗ್ರೌಂಡ್ ಥಿಂಗ್ಸ್ ಆರ್ ನಾಟ್ ಹ್ಯಾಪನಿಂಗ್. Yes, my lordship.
So that is why we want to know from it. We will contact some of the farmers. Yes, my lord. We will find out. Yes, my lord. If there is any lapse, Yes. then we will register FIR, we will register case under the Karnataka Local Act and proceed against the hearing officer. Yes. And then you have received complaints Yes, like ma'am. this, alva? Yes, Just complaint ಬಂದಿದೆ. ಮೈ ಲಾರ್ಡ್ಶಿಪ್ 6 ಬಂದಿದೆ ಮೈ ಲಾರ್ಡ್ಶಿಪ್. ಇದರಲ್ಲಿ ನಾವು ಏನು ಮಾಡ್ತೀವಿ ಮೈ ಲಾರ್ಡ್ಶಿಪ್, ಕಂಪ್ಲೇಂಟ್ ಬಂದಿದ್ದು ಕ್ರಾಪ್ ಅದು ಸರಿ ಇಲ್ಲ ಅಂದ್ರೆ ನಾವು ಯೂನಿವರ್ಸಿಟಿಗೆ ಬೈತೀವಿ ಮೈ ಲಾರ್ಡ್ಶಿಪ್. ಯೂನಿವರ್ಸಿಟಿ ಬರೆದು ಸೈಂಟಿಸ್ಟ್ ವಿಸಿಟ್ ಮಾಡ್ತಾರೆ ಮೈ ಲಾರ್ಡ್ಶಿಪ್. ಸೈಂಟಿಸ್ಟ್ ವಿಸಿಟ್ ಮಾಡಿ ಸೈಂಟಿಸ್ಟ್ ರಿಪೋರ್ಟ್ ಮೇಲೆ ವಿಲ್ ಟೇಕ್ ದ ಡಿಸಿಷನ್. ಹೀಗೆ what is this complaint? ಮೈ ಲಾರ್ಡ್ಶಿಪ್ 18/12/25. ಇವ್ರು ಏನ್ ಮಾಡಿದ್ರು ಮೈ ಲಾರ್ಡ್ಶಿಪ್, ಇದರಲ್ಲಿ ಏನಿದೆ ಕಾಟನ್ ಖರೀದಿ ಸೆಂಟರ್ ಇದೆ ಮೈ ಲಾರ್ಡ್ಶಿಪ್. ದಿಸ್ ವಿಲ್ ಬಿ ಇಟ್ ಇಸ್ ನೌ ನಾಟ್ ರಿಲೇಟೆಡ್ ಟು ಅಸ್ ಮೈ ಲಾರ್ಡ್ಶಿಪ್. ಇದರಲ್ಲಿ ಕಾಟನ್ ವಿಲ್ ಬಿ ಪರ್ಚೇಸ್ಡ್ ಬೈ ಕಾಟನ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಕಾಟನ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂಡ್ APMC ಸೆಕ್ರೆಟರಿ ವಿಲ್ ಬಿ ದಿ ಮೆಂಬರ್ ಸೆಕ್ರೆಟರಿ ಫಾರ್ ದಿಸ್ ಸರ್. ನಮ್ಮಲ್ಲಿ ಏನ್ ಬರುತ್ತೆ ಸರ್, ನಮಗೆ ಬರೋದು ಸರ್ ಈ ಕ್ರಾಪ್ ಸರ್ವೆ ಮಾಡಿರ್ತೀವಿ ಸರ್. ನಾವು ಕ್ರಾಪ್ ಸರ್ವೆ ಮಾಡಿ ಡೇಟಾ ನಮಗೆ ಅವತ್ತ ಅದೇ ಬೆಳೆ ಬೆಳೆದಿದ್ದನ್ನೆಲ್ಲ ಅಂತೇಳಿ ನಮ್ಗೆ ADL ಲಾಗಿನ್ಗೆ ಅಪ್ರೂವಲ್ ಬರುತ್ತೆ ಮೈ ಲಾರ್ಡ್ಶಿಪ್. ನಾವು ಅದನ್ನು ಅಪ್ರೂವ್ ಕೊಡ್ತೀವಿ ಮೈ ಲಾರ್ಡ್ಶಿಪ್. ಇದ್ರಲ್ಲಿ ನಮ್ದು ಏನು ರೋಲ್ ಇಲ್ಲ. ಎಸ್ ಮೈ ಲಾರ್ಡ್ಶಿಪ್. What about the next one? ಯಾದಗಿರಿ ಜಿಲ್ಲೆಯ ವಡಗೇರಿ ತಾಲೂಕಿನ ಕಾಡನಿಂಗೇರ ಗ್ರಾಮದ ಸಿದ್ದರಾಮಪ್ಪ ಇವರಿಗೆ ಇವರ ದೂರಿನ ಕುರಿತು ಈ ಕಚೇರಿ ಪತ್ರ ಸಂಖ್ಯೆ ಕರ್ನಾಟಕ ದಲಿತ ಸಂಘ ಸಮಿತಿ ಯಾದಗಿರಿ ಇವರ ದೂರು ಪತ್ರ. ಏನು ದೂರು ಹಾಕಿದ್ರಪ್ಪ ಇವರು? ಒಟ್ಟು 14 ಎಕರೆ ಜಮೀನಿನಲ್ಲಿ ಹತ್ತಿ ಬೆಳೆಯಲು ಬೀಜ ಖರೀದಿಸಿರುತ್ತಾರೆ. ಇವರು ಯಾದಗಿರಿ ಹಳೆ ಬಸ್ ನಿಲ್ದಾಣದ ಎದುರಿಗೆ ಇರುವ ರಾಘವೇಂದ್ರ ಎಂಟರ್ಪ್ರೈಸಸ್ ನಿಂದ 10 ಮತ್ತು ಅಮರೇಶ್ವರ ಅಗ್ರೋ ಟ್ರೇಡರ್ಸ್ ನವರಿಂದ 18 ಸೇರಿ ಒಟ್ಟು 28 ಹತ್ತಿ ಬೀಜ ಪ್ಯಾಕೆಟ್ಗಳು. ಇವುಗಳ ಬೆಲೆ ಸರಿಸುಮಾರು ಪ್ಯಾಕೆಟ್ 700 ರಿಂದ ಒಟ್ಟು 20,000 ರೂಪಾಯಿ ಹತ್ತಿ ಬೀಜಗಳನ್ನು ಖರೀದಿ ಮಾಡಿರುವುದಾಗಿ ತಿಳಿಸಿರುತ್ತಾರೆ. ಕಳಪೆ BT ಹತ್ತಿ ಬೀಜಗಳು ನೀಡಿದ್ದರಿಂದ ಪರಿಣಾಮ 14 ಎಕರೆ ಜಮೀನಿನಲ್ಲಿ ಬೆಳೆದ ಬೆಳೆ ಕಾಯಿ ಕಟ್ಟದೆ ಅಪಾರ ನಷ್ಟವಾಗಿದೆ. ಪ್ರತಿ ಎಕರೆಗೆ ಕನಿಷ್ಠ ಬಂದರೆ ₹1,00,000 ನಷ್ಟ ಆಗಿತ್ತು. ಒಟ್ಟು 14 ಎಕರೆಯಲ್ಲಿ ಸಿಕ್ಕಿದ್ದ ಹತ್ತಿ ಬೆಳೆ ಕಾಯಿಯೇ ಕಟ್ಟದೆ ಇರುವುದರಿಂದ ಕನಿಷ್ಠ ಬಂದರೆ ₹14,00,000 ನಷ್ಟವಾಗಿದೆ ಎಂದು ದೂರು ಸಲ್ಲಿಸಿರುತ್ತಾರೆ. ಉಲ್ಲೇಖಿತ ಪತ್ರ 1ರಲ್ಲಿ ಈ ಕುರಿತು ಹಿಂದೆ ಏನಾದರೂ ಕ್ರಮ ಕೈಗೊಂಡಿದ್ದಲ್ಲಿ ಅದರ ವರದಿಯನ್ನು ನೀಡುವಂತೆ ತಿಳಿಸಲಾಗಿದೆ. ನೀವು ರೈಟ್ ಟು ದಿ ನಾನು ADA ಬರ್ದಿದ್ದೀನಿ ಮೈ ಲಾರ್ಡ್ಶಿಪ್. ದಿ ಕಂಪ್ಲೇಂಟ್ ಹ್ಯಾಸ್ ಇಶ್ಯೂಡ್ ಆನ್ 15th ಮೈ ಲಾರ್ಡ್ಶಿಪ್. ನನಗೆ 12 ಡಿಸೆಂಬರ್ 15 ಆಯ್ತು ಮೈ ಲಾರ್ಡ್ಶಿಪ್. ಅದು ನೀವು ಬರೆದಿರೋ ಲೆಟರ್. ಎಸ್ ಸರ್, ಎಸ್ ಸರ್. ನಿಮ್ಮ ಕಂಪ್ಲೇಂಟ್ ರಿಸೀವ್ ಆಗಿರೋದು ನೀವು ಕೆಳಗಡೆ ಇದೆ. ಯಾವತ್ತು ಬಂದು ಕಂಪ್ಲೇಂಟ್ ಯಾವತ್ತು ಬಂದು ನಿಮಗೆ? 17/11 ಬಂದ ಕಂಪ್ಲೇಂಟ್ ಅನ್ನ ನೀವು ರೈಟ್ ಯುವರ್ ADA ಸರ್. ಇಲ್ಲ ಮೈ ಲಾರ್ಡ್ಶಿಪ್ ಮೊದಲು ಬರ್ದಿದ್ದೀನಿ ಮೈ ಲಾರ್ಡ್ಶಿಪ್. ಒಂದು ಲೆಟರ್ ಬರ್ದಿದ್ದಾರೆ ಮೈ ಲಾರ್ಡ್ಶಿಪ್. ಲೆಟರ್ ಬರ್ಕೊಂಡು ಇಲ್ಲ ಮೈ ಲಾರ್ಡ್ಶಿಪ್. ನಾವಲ್ಲಿ ಬರ್ತಿರಲಿಲ್ವಾ ನನಗೆ? ಎಸ್ ಮೈ ಲಾರ್ಡ್ಶಿಪ್. ನಿಮ್ಮೊಂದು ಲೆಟರ್ ಬರೋದು ಬರ್ತಿರ್ಲಿಲ್ಲ. ಎಸ್ ಮೈ ಲಾರ್ಡ್ಶಿಪ್. ನಮ್ಗೆ ಕಂಪ್ಲೇಂಟ್ ಬಂದಿದೆ ಮತ್ತೆ ಏನ್ ಮಾಡಿದಿರಿ ತಿಳಿಸಿರಿ ಅಂತ ಹೇಳಿ. ಎಸ್ ಮೈ ಲಾರ್ಡ್ಶಿಪ್. ಮತ್ತೆ ನೀವು ಇಲ್ಲೇ ಇಟ್ಕೊಂಡು ಲೆಟರ್ ಬರದೆ ನಾನು ಹೋಗ್ಬೇಕಲ್ಲಿ ಹೋಗಿ ಎಸ್ ಮೈ ಲಾರ್ಡ್ಶಿಪ್. ಅವ್ನು ಹೇಳಿದಾನೆ Yes, 14 ಎಕರೆದಲ್ಲಿ ನನಗೆ ಹತ್ತಿ ಹಾಳಾಗಿದೆ ಅಂತ ಹೇಳಿ ಹೇಳ್ತಾನೆ. Yes, ma'am. ಯಾಕಂದ್ರೆ ಫೇಕ್ ಬೀಜ ಕೊಟ್ಟಿದೆ. ಜನ ಫಾರ್ಮರ್ಸ್ ಸುಯಿಸೈಡ್ ಆಕ್ಟ್ ಮಾಡ್ಕೊಂತಾರೆ. ಎಸ್ ಮೈ ಲಾರ್ಡ್ಶಿಪ್. ಮತ್ತೆ ಭಾಷಣ ಬಿಡ್ತಾರಲ್ಲ ನಿಮ್ಮವ್ರು ಎಲ್ಲರೂ ಸೇರಿ, ನೀವು ಅಧಿಕಾರಿಗಳು ಎಲ್ಲರೂ ಸೇರಿ ಎಲ್ಲಾ ವ್ಯವಸ್ಥೆ ಮಾಡಿದೀವಿ, ಹಂಗ್ ಮಾಡಿದೀವಿ. 15 ಎಕರೆಗೆ ಹತ್ತಿ ಬೀಜ Yes, ತಗೊಂಡವರು. one month ಆಗಿದೆ ಮೈ ಲಾರ್ಡ್ಶಿಪ್. We'll verify and submit one year. You have not verified so far. It is a very serious. ಇಲ್ಲ ಮೈ ಲಾರ್ಡ್ಶಿಪ್. ನಾವು ಇದನ್ನು ಶಾಂಪರ್ಸ್ ಡ್ರಾ ಮಾಡಿದ್ದೀವಿ ಮೈ ಲಾರ್ಡ್ಶಿಪ್ ಆಲ್ರೆಡಿ. So result has to come up my lordship. So it takes time my lordship. We'll finish up it. You need phone towing. Assistant director. Gauss. Nimor yaar. Yes sir. ನಾನು phone ತಗೊಳ್ತೀನಿ. Gauss. ಸರಿ ಪಾ ಯಾರು Gauss? ರವಿ. ರವಿ. ರವಿ ಮತ್ತು Gauss Make a note of it. Clearly, we'll deal with it. Say, mister. Listen. ಈಗ ನಮಗೊಂದು ಕಂಪ್ಲೇಂಟ್ ಯಾರು ಕೊಡ್ತಾರಲ್ಲ, ಲೋಕಾಯುಕ್ತರಿಗೆ ಒಂದು ಕಂಪ್ಲೇಂಟ್ ಬಂದು ಅದೊಂದು ನಂಬರ್ ಕೊಡ್ತೀವಿ, ಅದೊಂದು ಫೈಲ್ ಇರ್ತದೆ. ಹೌದಾ? ಕಂಪ್ಲೇಂಟ್ ಬಂದ ಕೂಡಲೇ ಅದನ್ನ ಇನ್ವೆಸ್ಟಿಗೇಷನ್ ಕಳಿಸ್ತೀವಿ. ಇನ್ವೆಸ್ಟಿಗೇಷನ್ ಆಗ್ತದೆ, ರಿಪೋರ್ಟ್ ಬರ್ತದೆ, ಆಫೀಸರ್ ಮೇಲೆ ತೊಂದರೆ ಅವತ್ತು ರಿಪ್ಲೈ ಕೇಳ್ತೀವಿ, ಮುಂದೆ ಒಂದು ಆಕ್ಷನ್ ತಗೊಂಡು ಕ್ಲೋಸ್ ಮಾಡ್ತೀವಿ ಅಲ್ವಾ? ಎಲ್ಲಿ ಫೈಲ್ ಬಿಲ್ಡಪ್ ಮಾಡಿದ್ದೀರಿ ನೀವು, ಏನ್ ಆಕ್ಷನ್ ತಗೊಂಡದಕ್ಕೆ ಏನ್ ಆರ್ಡರ್ ಪೂರ್ತಿ ಕೇಳಬೇಕು. ಮತ್ತೆ ಏನ್ ನಿಮ್ಮ ಹೆಸರು? ಸುಬೋದು. ಅರ್ಧ ಮುಖ ಮಾತಾಡ್ಬಾರ್ದು, ಕರೆಕ್ಟ್ ಆಗಿ ಕೇಳಬೇಕು. ನಾವೇ ನಿಮ್ಗೆ ಒಮ್ಮೆಲೆ ತಪ್ಪಿತಸ್ಥರ ಅಂತ ಹೇಳ್ತೀವಿ, ಡಿಸೈಡ್ ಮಾಡಕ್ ಬಂದಿದೀವ ಇಲ್ಲ.
ಏನ್ ಮಾಡ್ತಾ ಇದ್ರಿ ಈಗ ಹೇಳ್ತಾ ಇದ್ದಾರೆ. ಅವನು ರೈಟಿಂಗ್ ಮೇಲೆ ಕೊಟ್ಟಿದ್ದಾನೆ ನಿಮಗೆ, ನಿಮ್ಮ ವ್ಯವಹಾರ ನಿಮ್ಮ ಪತ್ರನೇ ತೋರಿಸ್ಕೊಡ್ತಾರೆ ಏನಂತ, ನನಗೆ ಈ ರೀತಿ ನುಕ್ಸಾನ ಆಗಿದೆ, ಕಾಂಪೆನ್ಸೇಷನ್ ಕೊಡಿಸ್ಕೊಡ್ಬೇಕು ಅಂತ ಬರ್ತಿದ್ರು. ನೀವು ಇದ್ರ ಮೇಲೆ ಏನ್ ಕ್ರಮ ಕೈಗೊಂಡ್ರಿ ಅಂತ ನಾವು ಹೇಳಿದ್ರೆ ಒಂದು ಲೆಟರ್ ತೋರಿಸ್ತಾ ಇದ್ದೀವಿ. ಏನ್ ಬರ್ದಿದ್ರಿ? ಜಂಟಿ ಕೃಷಿ ನಿರ್ದೇಶಕರು ಸಹಾಯಕ ಕೃಷಿ ನಿರ್ದೇಶಕರಿಗೆ ಪತ್ರ ಬರೆದಿದ್ದಾರೆ. Submission, my lordship. This complaint was lodged when I am not there, my lord. ಆಯ್ತು, When ನನಗೆ ಲಾಸ್ಟ್ ಅವನು ಸ್ವಲ್ಪ ಬರ್ಕೊಂಡು ಎಲ್ಲಿ ನಮ್ಮ ಯಾರಾದರೂ ಇವರಿದ್ದಾರೆ. ಸೊ ಆ ಕಂಪ್ಲೇಂಟ್ His explanation is just take his explanation. Whatever he wants to say, will take. That's all. One Tippanna, son of Sidramappa Vadigeri of Kadangera village, has filed a complaint before the Joint Director for Agriculture, Yadgiri. He has alleged that he has purchased seeds, BT cotton seeds, from Raghavendra Enterprises and Amareshwara Agro Traders. Bracket mainly totally 28 packets at the rate of rupees 700 per packet by paying totally 20,000 rupees. He has alleged that the cotton grown in his land did not bear any